ನರೇಂದ್ರನಾಥ್ ದತ್ ಮುಂದುವರೆದ ಭಾಗ. ನರೇನ್ ಹರಿಯ ಜೊತೆ ಒಂದು ಮರದ ಜೋಕಾಲಿ ಮೇಲೆ ಕುಳಿತುಕೊಂಡು ಜಿಗುತ್ತಿದ್ದ. ಸ್ವಲ್ಪ ಹೊತ್ತು ಆದಮೇಲೆ ಆ ಮರಕೋತಿ ಆಟ, ಜೋಕಾಲಿ ಆಟದಲ್ಲಿ ಅವನಿಗೆ ಆಸಕ್ತಿ ಕಡಿಮೆ ಆಯಿತು. ಈಗ ಮರದಿಂದ ಇಳಿದು ಬಂದು ಹರಿಗೆ ಹೇಳಿದ, ಹರಿ, ಮನೆಯಲ್ಲಿ ಎಲ್ಲರೂ ಒಂದಲ್ಲ ಒಂದು ದೇವರ ಪೂಜೆ ಮಾಡ್ತಾರೆ. ಮಾ ಕಾಳಿ, ಮಾ ದುರ್ಗಾ, ಮಹಾದೇವ್, ಶಿವ್, ವಾಸುದೇವ್, ಶ್ರೀಕೃಷ್ಣ, ದಶರಥ್ ನಂದನ್ ರಾಮ್. ಹೌದು, ಏನಾಯಿತು? ನನಗೆ ಗೊತ್ತಾಗ್ತಿಲ್ಲ, ನಾನು ಯಾರ ಪೂಜೆ ಮಾಡಬೇಕು? ಇದರಲ್ಲೇನು ಸಮಸ್ಯೆ ಇದೆ? ಎಲ್ಲರೂ ಅವರವರ ಇಷ್ಟದೇವರ ಪೂಜೆ ಮಾಡ್ತಾರೆ. ನೀನು ನಿನ್ನ ಇಷ್ಟದೇವರ ಪೂಜೆ ಮಾಡು. ಇದೇ ಗೊತ್ತಾಗ್ತಿಲ್ಲ ನನ್ನ ಇಷ್ಟದೇವರು ಯಾರು ಅಂತ. ಈಗ ಹರಿ ಜ್ಞಾನಿಯ ಹಾಗೆ ಹೇಳಿದ, ಅರೇ, ನಿನಗೆ ಯಾರು ಎಲ್ಲರಕ್ಕಿಂತ ಇಷ್ಟನೋ ಅವರ ಪೂಜೆ ಮಾಡು. ಇಷ್ಟ ಅನ್ನಿಸೋದು, ಹಿತಕರ ಇರೋದರ ನಡುವೆ ಅಂತರವಿದೆ. ಯಾರಿಗಾದರೂ ರಸಗುಲ್ಲ ಇಷ್ಟ ಆದರೆ ಅದರ ಅರ್ಥ ಅದು ಅವರಿಗೆ ಹಿತಕರ ಅಂತ ಅಲ್ಲ. ಇದೆಲ್ಲ ನನಗೆ ಗೊತ್ತಿಲ್ಲ. ನನಗಂತೂ ಇಷ್ಟೇ ಗೊತ್ತಿದೆ, ಯಾವ ದೇವರು ಇಷ್ಟ ಆಗುತ್ತಾರೋ ಅವರನ್ನೇ ಪೂಜೆ ಮಾಡಬೇಕು. ನನ್ನ ಮನಸ್ಸು ರಾಮಕಥೆಯಲ್ಲಿ ಮುಳುಗಿ ಹೋಗುತ್ತೆ. ಅದರಲ್ಲಿ ಎಷ್ಟು ಆನಂದವಿದೆಯೋ ಅಷ್ಟು ಆನಂದ ಯಾವ ಕಥೆಯಲ್ಲೂ ಇಲ್ಲ. ಸರಿ, ಹಾಗಾದರೆ ಭಗವಾನ್ ರಾಮ್ ನಿನ್ನ ಇಷ್ಟ ದೇವರಾದರೂ ನೀನು ಸೀತಾರಾಮರ ಭಕ್ತಿ ಮಾಡು. ನರೇನ್ ಮನಸ್ಸು ಈಗ ಸಮಾಧಾನವಾಯಿತು. ಅವನಿಗೆ ಹರಿ ಈಗ ತನ್ನ ಮನಸ್ಸಿನ ಭಾವನೆಗೆ ಬೆಂಬಲ ಕೊಟ್ಟಂತಾಗಿತ್ತು. ಮತ್ತೆ ಹೇಳಿದ, ಸೀತಾರಾಮ್, ಇದು ಸರಿ ಇದೆ. ನನಗೆ ಹನುಮಾನ್ ಕೂಡ ಇಷ್ಟ. ಆದರೆ ಸೀತಾರಾಮರದಂತೂ ಮಾತೇ ಬೇರೆ. ಹಾಗಾದರೆ ನಡಿ ಬಿಲೆ, ಮಾರುಕಟ್ಟೆಗೆ ಹೋಗಿ ಸೀತಾರಾಮರ ಪ್ರತಿಮೆ ತೆಗೆದುಕೊಂಡು ಬರೋಣ ಮತ್ತು ಯಾವುದಾದರೂ ಕೋಣೆಯಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಮಾಡೋಣ. ನರೇಂದ್ರನಿಗೆ ಗೊತ್ತಿತ್ತು, ಹರಿಗೆ ಮಾರುಕಟ್ಟೆಗೆ ಹೋಗಿ ಖರೀದಿ ಮಾಡೋದಂದರೆ ತುಂಬ ಇಷ್ಟ. ಆದರೆ ಈಗ ನರೇನ್ ಇನ್ನೊಂದರ ಮಾತಿನ ಬಗ್ಗೆ ಯೋಚಿಸಿ ಹೇಳಿದ, ಯಾವುದಾದ್ರೂ ಕೋಣೆಯಲ್ಲಿ ಯಾಕೆ, ಪೂಜಾ ಮಂಟಪದಲ್ಲಿ ಯಾಕೆ ಬೇಡ? ಅರೇ, ಯಾವತ್ತಾದರೂ ದೊಡ್ಡವರು ಮಕ್ಕಳ ಅಧಿಕಾರ ಅಂದುಕೊಂಡಿದ್ದಾರಾ? ನಿಮ್ಮ ಮನೆಯ ಬಗ್ಗೆ ಗೊತ್ತಿಲ್ಲ, ಆದರೆ ನಮ್ಮ ಮನೆಯಲ್ಲಂತೂ ನನ್ನ ಒಂದು ಮಾತೂ ನಡೆಯೋದಿಲ್ಲ. ಅವರು ಏನು ಮಾಡಬೇಕು ಅಂದುಕೊಳ್ಳುತ್ತಾರೋ ಅದನ್ನೆಲ್ಲ ಮಾಡುತ್ತಾರೆ. ಯಾವ ವಸ್ತು ಎಲ್ಲಿಡಬೇಕು ಅಂದುಕೊಳ್ಳುತ್ತಾರೋ ಅಲ್ಲೆಲ್ಲ ಇಡುತ್ತಾರೆ. ಮಕ್ಕಳು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದರೆ ಮುಗೀತು, ಬೈಸಿಕೊಳ್ಳೋದೆ. ಅವರು ತಮಗೆ ಇಷ್ಟ ಆದರೆ ಅಡುಗೆ ಪಾತ್ರೆಗಳನ್ನು ಹೋಗಿ ಪೂಜಾ ಮನೆಯಲ್ಲಿ ಇಡುತ್ತಾರೆ. ಮತ್ತೆ ಹೇಳ್ತಾರೆ ಠಾಕೂರ್ಜಿಯ ಪಾತ್ರೆಗಳು ಅಂತ. ಆದರೆ ಮಕ್ಕಳ ದೇವರ ಪ್ರತಿಮೆಗಳನ್ನು ಇಡಿಸಿಕೊಡೋದಿಲ್ಲ. ನಾನೇನು ಹೇಳ್ತೀನಂದರೆ, ಯಾರಿಗೂ ಹೇಳಲು ಹೋಗಬೇಡ. ಇಲ್ಲ ಅಂದರೆ ಪ್ರತಿಮೆಗಳನ್ನು ಕಸಿದುಕೊಳ್ತಾರೆ ಮತ್ತು ಹೊಡೆತಗಳು. ಇಲ್ಲ, ನನ್ನಮ್ಮ ಹಾಗೆ ಮಾಡೋದಿಲ್ಲ. ಅರೇ, ಮಾ ಇಲ್ಲದಿದ್ದರೆ ಬಾಬಾ, ಅವರು ಇಲ್ಲ ಅಂದರೆ ಠಾಕೂರ್ ಮಾ, ಇಲ್ಲ ಅಂದರೆ ಕಾಕು. ಮಕ್ಕಳ ಮೇಲಂತೂ ಎಲ್ಲರದೂ ಅಧಿಕಾರ ಇದೆಯಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಯಾಕೆ ವಿಪತ್ತು? ಹಾಗಾದರೆ ಏನು ಮಾಡೋದು? ಅದಕ್ಕೆ ಎಲ್ಲ ಕೆಲಸ ಕದ್ದು ಮುಚ್ಚಿ ಮಾಡೋಣ. ಮಾರುಕಟ್ಟೆಯಿಂದ ಪ್ರತಿಮೆಯನ್ನು ತಂದು ಶಾಂತವಾಗಿ ಒಂದು ಕೋಣೆಯಲ್ಲಿ ಪ್ರತಿಷ್ಠಾಪನೆ ಮಾಡೋಣ ಮತ್ತು ಕುಳಿತು ಭಕ್ತಿ ಮಾಡೋಣ. ಆದರೆ ನೇರವಾಗಿ ನರೇನ್ ಹರಿಯ ಮಾತಿಗೆ ಸಮ್ಮತಿ ಕೊಡಲು ಕಷ್ಟ ಅನ್ನಿಸ್ತಾ ಇತ್ತು. ಕದ್ದು ಮುಚ್ಚಿ ಮಾಡೋದು ಅವನ ಸ್ವಭಾವ ಅಲ್ಲ. ಆದರೆ ಹರಿಯ ಮಾತು ಸರಿ ಅನ್ನಿಸುತ್ತಿತ್ತು. ಮತ್ತೆ ನೆನಪು ಮಾಡಿಕೊಂಡ, ಬಾಬಾ ಹೇಳುತ್ತಾರೆ, ಭಕ್ತಿಯ ಹೆಸರಲ್ಲಿ ಸುಮ್ಮನೆ ಎಲ್ಲರ ಮುಂದೆ ರೋಧಿಸಬಾರದು. ಏಕಾಂತ ಸ್ಥಾನಕ್ಕೆ ಹೋಗಿ ಅಳು. ಎಲ್ಲ ಋಷಿ ಮುನಿಗಳು ಏಕಾಂತ ಸ್ಥಾನದಲ್ಲೇ ವಾಸಿಸುತ್ತಿದ್ದರು. ಮತ್ತೆ ಕೇವಲ ಅವರೇ ಏಕೆ ಅಂದುಕೊಂಡು ಹರಿಯ ಮಾತಿಗೆ ಸಮ್ಮತಿಸಿದ.